ಎಲ್ಲರಿಗೂ ನಮಸ್ತೆ. ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನು ನಿಮ್ಮ ತೀರ್ಥಶಿವು. ನಾನೇ ಬರೆದು ವಾಚಿಸುತ್ತಿರುವ ಮನಸ್ಸಲ್ಲಿ ಚೂರು ಜಾಗ ಬೇಕಿದೆ ಕಥೆಯ ಮುಂದುವರೆದ ಭಾಗವಿದು. ಕತೆ ಕೇಳೋಕೆ ಮೊದಲು ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಕತೆ ಕೇಳ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಕತೆ ಕೇಳಿ. ಮಾರನೆಯ ದಿನವೇ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಹೋಗಿ ಮಿಸಸ್ ಇಂಡಿಯಾ ಸ್ಪರ್ಧೆಗೆ ಅರ್ಜಿ ಕೊಟ್ಟು ಬರ್ತಾರೆ. ಮೊದಲ ಆಡಿಷನ್ಗೆ 1 ವಾರದ ಸಮಯವಿತ್ತು. ಲೇ ಇವಳೆ, ನಿಂಗೆ ಈ ಸ್ಪರ್ಧೆಗೆ ಗೈಡ್ ಮಾಡೋಕ್ಕೆ ಯಾರಾದರೂ ಟ್ರೈನರ್ನ ಅಪಾಯಿಂಟ್ ಮಾಡಲಾ ಎಂದರೆ, ಅದರ ಅಗತ್ಯವಿಲ್ಲ ಬಿಡು, ಈ ರೀತಿ ಎಷ್ಟೋ ಬ್ಯೂಟಿ ಕಾಂಪಿಟೇಷನ್ಗಳನ್ನು ಅಟೆಂಡ್ ಮಾಡಿದ್ದೀನಿ ನಾನು. ಇದು ಪೂರ್ತಿ ಭಾರತಕ್ಕೆ ಸಂಬಂಧಿಸಿದ ಸ್ಪರ್ಧೆ, ಆದ್ದರಿಂದ ಹೆಚ್ಚಾಗಿ ಇಂಗ್ಲೀಷ್ನಲ್ಲಿ ಪ್ರಶ್ನೆ ಮಾಡ್ತಾರೆ ಅನಿಸುತ್ತೆ. ನನ್ನ ಇಂಗ್ಲೀಷ್ ನಾಟ್ ಬ್ಯಾಡ್, ಒಂದು ಮಟ್ಟಿಗೆ ಚೆನ್ನಾಗೇ ಮಾತಾಡ್ತೀನಿ. ಬಟ್ ಒಬ್ಬ ಒಳ್ಳೆಯ ಮೇಕಪ್ ಆರ್ಟಿಸ್ಟ್ ಬೇಕಾಗ್ತಾರೆ. ನಾರ್ಮಲ್ ಆಗಿ ನಾವು ಮಾಡುವ ಮೇಕಪ್ಗೂ ಈ ರೀತಿಯ ಸ್ಪರ್ಧೆಗೆ ಮಾಡುವ ಮೇಕಪ್ಗೂ ವ್ಯತ್ಯಾಸ ಇರುತ್ತೆ. ಪ್ರೊಫೆಷ್ನಲ್ ಮೇಕಪ್ ಮಾಡುವವರಿಗೆ ನಮ್ಮ ಡ್ರೆಸ್ಗೆ, ನಮ್ಮ ಸ್ಕಿನ್ ಕಲರ್ಗೆ ಯಾವ ರೀತಿಯ ಮೇಕಪ್ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ ಅಲ್ವಾ. ಹಾಗಾಗಿ ಅವರನ್ನು ಅಪಾಯಿಂಟ್ ಮಾಡಿದರೆ ಸಾಕು. ಅದು ಕೂಡ ಯಾವಾಗ ಆಡಿಷನ್ ಕಾಂಪಿಟೇಷನ್ ರೌಂಡ್ಸ್ ಇರುತ್ತೆ ಆಗ ಮಾತ್ರ ಬನ್ನಿ ಅಂತ ಹೇಳಿದರೆ ಸಾಕು. ಒಮ್ಮೆ ಸ್ಪರ್ಧೆಗೆ ಸೆಲೆಕ್ಟ್ ಆದರೆ ಮೇಕಪ್ ಕೂಡ ಅವರದ್ದೇ ಎನ್ನುತ್ತಾಳೆ. ಇಷ್ಟೊತ್ತು ಅವಳ ಮಾತುಗಳನ್ನೇ ಕೇಳುತ್ತಿದ್ದ ರುಷ್, ಇಷ್ಟೊಂದೆಲ್ಲ ತಿಳಿದಿದ್ದೀಯಾ ನೀನು? ಹಾಗಾದರೆ ಸ್ಪರ್ಧೆಗೆ ಬಟ್ಟೆ ತೆಗೆಯೋದು ಯಾವಾಗ ಎಂದರೆ, ಅದರ ಅಗತ್ಯ ಕೂಡ ಇರಲ್ಲ. ಈ ಸ್ಪರ್ಧೆಯನ್ನು ಯಾರು ಆಯೋಜಿಸುತ್ತಾರೆ ಅವರೇ ಬಟ್ಟೆ ಚಪ್ಪಲಿ ಎಲ್ಲವನ್ನೂ ಕೊಡ್ತಾರೆ. ಮೇಕಪ್ ಕೂಡ ಅವರ ಕಡೆಯದ್ದೇ ಇರುತ್ತೆ. ಅವರ ಬ್ರ್ಯಾಂಡ್ಗಳ ಬಿಟ್ಟು ಪ್ರಚಾರ ಆಗುತ್ತೆ ಅಲ್ವಾ. ಈ ಕಡೆ ಅವರೇ ಸ್ಪಾನ್ಸರ್ ಆದರೂ ಆ ಕಡೆ ಅವರದೇ ಬ್ರ್ಯಾಂಡ್ಗಳ ಪ್ರಮೋಷನ್ ಕೂಡ ಇರುತ್ತೆ. ಸೊ ಮೊದಲ 1-2 ಸುತ್ತಿಗೆ ಮಾತ್ರ ನಾವು ನಮ್ಮಿಷ್ಟದ ಬಟ್ಟೆ ಹಾಕೋದು. ಬಿಸ್ನೆಸ್ ಮ್ಯಾನ್ ಅಂತೀಯ, ಇದು ಕೂಡ ಗೊತ್ತಾಗಲ್ವ ನಿಂಗೆ? ಇದೆಲ್ಲ ಬಿಸ್ನೆಸ್ ಟ್ರಿಕ್ಸ್ಗಳು. ಅವರವರ ಬ್ರ್ಯಾಂಡ್ನ ಬಟ್ಟೆ, ಚಪ್ಪಲಿ, ಮೇಕಪ್ ಸಾಮಗ್ರಿ ಹೀಗೆ ಎಲ್ಲದರ ಪ್ರಮೋಷನ್ನ ನಮ್ಮ ಮೂಲಕ ಮಾಡ್ತಾರೆ ಎನ್ನುತ್ತಾಳೆ ಋತ್ವಿ. ಅವಳ ಮಾತುಗಳನ್ನೇ ಕೇಳುತ್ತಾ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುವ ರುಷ್, ಓಹೋ ಇಷ್ಟೆಲ್ಲ ಇದೆಯಾ? ನಮ್ಮ ಬಾಟ್ಲಿಗೆ ಬ್ರಹ್ಮಾಂಡ ಬುದ್ಧಿ ಅಂತ ಸುಮ್ಮನೆ ಹೇಳ್ತೀನಾ? ಎಷ್ಟೆಲ್ಲ ಗೊತ್ತು ನೋಡು ನಿಂಗೆ. ಹೋಗಲಿ, ಮೊದಲ ಸುತ್ತಿಗೆ ನಿಮಗೆ ಚಂದದ ಲಾಂಗ್ ಫ್ರಾಕ್ ಅಥವಾ ಗೌನ್ ತೆಗೆಯೋಣ ಎಂದಾಗ, ಮೊದಲ ಸುತ್ತಿಗೆ ರೇಷ್ಮೆ ಸೀರೆ ಉಟ್ಟು ಅಪ್ಪಟ ಕನ್ನಡತಿಯ ಹಾಗೆ ಹೋಗ್ತೀನಿ. ಸೆಲೆಕ್ಟ್ ಆದರೆ ಸೆಕೆಂಡ್ ರೌಂಡ್ಗೆ ಲಾಂಗ್ ಫ್ರಾಕ್ ಹಾಕೋದು, ನಂತರ ಅವರು ಕೊಡುವ ಬಟ್ಟೆ ಎಂದವಳ ಮಾತಿಗೆ ಒಪ್ಪಲೇಬೇಕಾಯಿತು ರುಷ್. ಯಾಕೆಂದರೆ ಈ ವಿಷಯದಲ್ಲಿ ತನಗಿಂತ ಹೆಚ್ಚಿನ ಜ್ಞಾನವಿದೆ ಅವಳಲ್ಲಿ ಎನ್ನುವುದು ಇವನಿಗೂ ತಿಳಿದು ಹೋಗಿತ್ತು. ಅಂದು ಋತ್ವಿಯನ್ನು ಪಿಕ್ ಮಾಡಲು ಸ್ವತಃ ರುಷ್ ಬಂದಿದ್ದ. ಮಾರ್ಗ ಮಧ್ಯೆ 4-6 ಜನ ಒಟ್ಟಿಗೆ ಸೇರಿರುವುದನ್ನು ಕಂಡ ರುಷ್ ಗಾಡಿ ನಿಲ್ಲಿಸಿ ಅದೇನು ಅಂತ ನೋಡಲು ಹೋದರೆ ಋತ್ವಿ ಕೂಡ ನೋಡಲು ಹೋಗುತ್ತಾಳೆ. ರುಷ್ನ ಹಿಂದೆ ನಿಂತಿದ್ದ ಋತ್ವಿ ಏನಾಯಿತು ಎಂದರೆ, ಯಾರೋ ಪ್ರೆಗ್ನೆಂಟ್ ಲೇಡಿಗೆ ಬೈಕ್ನವನು ಡಿಕ್ಕಿ ಹೊಡೆದು ಬೀಳಿಸಿ ಬಿಟ್ಟಿದ್ದಾನೆ ಎನ್ನುತ್ತಾನೆ ರುಷ್. ಹೌದಾ, ಎಲ್ಲಿ ನೋಡ್ತೀನಿ ಇರು ಎಂದು ಎಲ್ಲರ ನಡುವಿನಿಂದ ತಲೆ ತೂರಿಸಿದ ಹುಡುಗಿಗೆ ಕಂಡಿದ್ದು ತನ್ನ ಅಕ್ಕ ಹಿತಾ. ಒಡನೆಯೇ ಕಣ್ಣು ತುಂಬಿಕೊಂಡ ಋತ್ವಿಯನ್ನು ಗೊಂದಲದಿಂದ ನೋಡುವ ರುಷ್, ಏನಾಯ್ತು ಅವಳೇ, ಯಾಕೆ ಅಳ್ತಾ ಇದೆಯಾ ಎಂದಾಗ, ಅದು ಅಲ್ಲಿರೋದು ಹಿತಕ್ಕ, ಅಂದರೆ ನನ್ನ ಚಿಕ್ಕಮ್ಮನ ಮಗಳು ಎಂದು ಗಂಟಲು ಕಟ್ಟಿದಂತೆ ನೊಂದು ಹೇಳುತ್ತಾಳೆ ಋತ್ವಿ. ಹೋ ಅವಳ, ಸಾಯ್ಲಿ ಬಿಡು, ನಿಂಗೂ ಇವಳು ಕಷ್ಟ ಕೊಟ್ಟಿದ್ದಾಳೆ ತಾನೇ, ರೋಡಲ್ಲಿ ಬಿದ್ದು ಸಾಯ್ಲಿ ಬಿಡು. ಆದರೂ ಅವಳಿಗೆ ಹೆಚ್ಚೇನು ಪೆಟ್ಟು ಬಿದ್ದಿಲ್ಲ ಕಣೆ, ಬೀಳಬೇಕಿತ್ತು ಅಲ್ವಾ. ಸರಿ ಬಾ ನಾವು ಹೋಗೋಣ ಎನ್ನುವ ರುಷ್ನ ಮಾತಿಗೆ ಅಡ್ಡಡ್ಡ ತಲೆಯಾಡಿಸಿದ ಋತ್ವಿ, ಅವಳು ಯಾರೇ ಆಗಿರಲಿ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು. ಅದು ಅಲ್ಲದೆ ಅವಳು ಪ್ರೆಗ್ನೆಂಟ್ ಅಂದಮೇಲೆ ಅವಳ ಒಳಗೊಂದು ಪುಟ್ಟ ಜೀವವಿದೆ ಅಂತಲೇ ಅರ್ಥ ಅಲ್ವಾ. ಅವಳಿಗಲ್ಲದೆ ಹೋದರೂ ಮಗುವಿನ ಸಹಾಯಕ್ಕೆ ಹೋಗಬೇಕು ನಾವು. ಅದಕ್ಕೆ ನಾವಿಬ್ಬರು ಮಾನವೀಯತೆಯ ದೃಷ್ಟಿಯಿಂದ ಸಹಾಯ ಮಾಡೋಣ ಬಾ ಎಂದರು ರುಷ್. ಬಾರದೆ ಹೋದಾಗ ತಾನೇ ಎಲ್ಲರನ್ನು ಸರಿಸಿ ಹಿತಾಳ ಸನಿಹ ಹೋದ ಋತ್ವಿ, ಏನಾಯಿತು, ಆಕ್ಸಿಡೆಂಟಾ ಎಂದರೆ, ಇವಳನ್ನು ನೋಡಿ ಕಣ್ಣರಳಿಸಿದ ಹಿತ, ಆವ್ಯಾ ನೀನು ಇಲ್ಲಿದ್ದೀಯಾ? ಹೇಗಿದ್ದೀಯಾ ಆವ್ಯಾ? ನಿನ್ನನ್ನು ಎಲ್ಲರೂ ಎಷ್ಟೆಲ್ಲ ಹುಡುಕುತ್ತಿದ್ದಾರೆ ಗೊತ್ತಾ? ನಿನ್ನನ್ನು ನೋಡಿದರೆ ಗೊತ್ತಾಗುತ್ತೆ ನೀನು ಚಂದ ಇದೆಯಾ, ಮೊದಲಿಗಿಂತ ಸ್ಟೈಲಿಶ್ ಆಗಿದೆಯಾ ಅಂತ. ಆದರೆ ನಿನಗೆ ಮಾಡಿದ ದ್ರೋಹಕ್ಕೆ ನಾವೆಲ್ಲ ಕಣ್ಣೀರಲ್ಲಿ ಕೈ ತೊಳೆಯುವ ಹಾಗಾಗಿದೆ ಜೀವನ. ಆ ಬಾಂಬೆಯ ರಾಕ್ಷಸಿ ಪ್ರತಿ ತಿಂಗಳು ನಿನ್ನನ್ನು ಹುಡುಕಿಕೊಂಡು ಬಂದು ನಮಗೆಲ್ಲ ಹಿಂಸೆ ಕೊಡ್ತಾಳೆ. ನನ್ನನ್ನು ಗರ್ಭಿಣಿ ಮಾಡಿದ ಮೋಹಿತ್ ಊರು ಬಿಟ್ಟು ಹೋದ. ಅವರ ಅಪ್ಪ ಅಮ್ಮ ಕೂಡ ನಮ್ಮ ಕೈ ಬಿಟ್ಟರು. ನಿನ್ನ ಹೆಸರಿನ ಆಸ್ತಿಯಿಂದ ಬರುವ ಲಾಭ ಕೂಡ ಆ ಬಾಂಬೆ ರಾಕ್ಷಸಿಗೆ ಹೋಗುತ್ತೆ. ಒಟ್ಟಿನಲ್ಲಿ ನಾವೆಲ್ಲ ಬಹಳ ಕಷ್ಟದಲ್ಲಿದ್ದೀವಿ. ನಿಮಗೆ ಕೊಡುತ್ತಿದ್ದ ಕಷ್ಟಗಳನ್ನು ಈಗ ನಾವು ಅನುಭವಿಸುವ ಹಾಗಾಯಿತು. ಅಪ್ಪ ಅಂತೂ 3 ಹೊತ್ತು ಕಣ್ಣೀರು ಹಾಕುತ್ತಾ ನಿನ್ನ ಜಪವನ್ನೇ ಮಾಡ್ತಾ ಇದ್ದಾರೆ ಎಂದೆಲ್ಲ ಅಳುವಾಗ, ನೋಡಿ ಮೇಡಮ್, ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ನಂಗೆ ಗೊತ್ತಿಲ್ಲ.
ಏನೋ ಆಕ್ಸಿಡೆಂಟ್ ಆಗಿದೆ ಅಂತ ನೋಡೋಕೆ ಬಂದೆ ಅಷ್ಟೇ. ನನ್ನ ಹೆಸರು ಋತ್ವಿ ಅಂತ, ಋತ್ವಿ ಋಷ್ಯಂಕ್ ಚಟರ್ಜಿ ಅಂತ. ಇಲ್ಲಿದ್ದಾರೆ ನೋಡಿ, ಇವರು ನನ್ನ ಹಸ್ಬೆಂಡ್ ಎಂದವಳು ಋಷ್ನ ಕೈಯಿಂದ 2002 ನೋಟು ಪಡೆದು ಹಿತಾಳ ಕೈಗಿಟ್ಟು, ಎದೇಳಿ ಮೇಡಮ್, ಯಾವುದಾದ್ರೂ ಹಾಸ್ಪಿಟಲ್ಗೆ ಹೋಗಿ, ಏನೋ ಪ್ರೆಗ್ನೆಂಟ್ ಲೇಡಿ ಅಂತ ಹೆಲ್ಪ್ ಮಾಡ್ತಾ ಇದ್ದೀನಿ ಅಷ್ಟೇ, ಇಲ್ಲಾಂದರೆ ಕೈಕಾಲು ಚಂದ ಇರುವವರಿಗೆ ಭಿಕ್ಷೆ ಹಾಕಲ್ಲ ನಾನು ಎನ್ನುತ್ತಾ ಅಲ್ಲಿಯೇ ಇದ್ದ ಆಟೋದವರನ್ನು ಕರೆದು ಹಿತಾಳನ್ನು ಕರೆದುಕೊಂಡು ಹೋಗಲು ಹೇಳಿ, ರೀ ಬನ್ನಿ ಹೋಗೋಣ ಎಂದು ಋಷ್ನ ಕೈ ಹಿಡಿದು ಕಾರಿನತ್ತ ಬಂದರೆ ಅವಳ ಹಿಂದೆಯೇ ಓಡಿ ಬಂದ ಹಿತ, ನೀವು ಋತ್ವಿನೋ ಆವ್ಯಾನೋ ಗೊತ್ತಿಲ್ಲ, ನನ್ನ ತಂಗಿ ಆವ್ಯ ಮಾತ್ರ ನಿಮ್ಮ ಹಾಗೆಯೇ ಇದ್ದಿದ್ದು. ನಾನವಳಿಗೆ ತುಂಬಾ ಕಷ್ಟ ಕೊಟ್ಟಿದ್ದೆ, ಅವಳನ್ನು ಇನ್ನಿಲ್ಲದಂತೆ ಕಾಡಿದ್ದೆ. ಅಷ್ಟೇ ಯಾಕೆ, ಅವಳು ನನ್ನಂತೆ ಹೆಣ್ಣು ಎನ್ನುವುದನ್ನು ಮರೆತು ಅವಳನ್ನು ನೀಚ ದಂಧೆಗೆ ಮಾರಲು ಸಹಾಯ ಮಾಡಿದ್ದೆ. ಅದಕ್ಕೆಲ್ಲ ಸೇರಿ ನಾನೀಗ ಶಿಕ್ಷೆ ಅನುಭವಿಸುತ್ತಿದ್ದೇನೆ. ನನ್ನ ತಂಗಿ ಆವ್ಯ ಇನ್ಮುಂದೆ ಸಿಗ್ತಾಳೋ ಇಲ್ವೋ ಗೊತ್ತಿಲ್ಲ. ಕೊನೆಯ ಪಕ್ಷ ಅವಳ ಹಾಗಿರುವ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ಎನ್ನುತ್ತಾ ಅವಳಿಗೆ ಕೈ ಮುಗಿಯುತ್ತಾಳೆ. ದೀನವಾಗಿ ಋಷ್ನ ಕಡೆ ನೋಡುವ ಋತ್ವಿ ಉಗುಳು ನುಂಗುತ್ತಾ ಕಣ್ಣು ತುಂಬಿಕೊಂಡಾಗ ಅವಳಿಗೆ ಕಣ್ಣಲ್ಲೇ ಗದರುವ ಋಷ್, ನೋಡಿದ್ಯಾ ಋತ್ವಿ, ಈ ರೀತಿಯ ಬೆಗ್ಗರ್ಸ್ಗೆ ಸಹಾಯ ಮಾಡಬೇಡ ಅಂದರೆ ನೀನು ಕೇಳಲ್ಲ. ನೋಡೀಗ ಆಗಲೇ ದುಡ್ಡು ಕೊಟ್ಟಿದ್ದಕ್ಕೆ ಈಕೆ ಮತ್ತೆ ನಿನ್ನ ಹಿಂದೆಯೇ ಬಂದಿದ್ದಾಳೆ ಎನ್ನುತ್ತಾ ತನ್ನ ಪರಸ್ನಿಂದ ಇನ್ನೊಂದಷ್ಟು ದುಡ್ಡು ತೆಗೆದು ಋತ್ವಿಗೆ ಕೊಟ್ಟು ಭಿಕ್ಷೆ ಹಾಕಿ ಬಾ ಎಂದಾಗ ಅವನು ಕೊಟ್ಟ ದುಡ್ಡನ್ನು ಹಿತಾಳ ಕೈಗೆ ತುರುಕಿ, ನೀವ್ಯಾರೋ ಏನೋ ನನಗೂ ಗೊತ್ತಿಲ್ಲ, ಆದರೆ ಒಂದಂತೂ ನಿಜ ಮೇಡಮ್, ಏನಂದರೆ ನೀವು ಯಾವುದೋ ಹುಡುಗಿಗೆ ಕಷ್ಟ ಕೊಟ್ರಿ ಅಂದ್ರಲ್ಲ, ಇಂದಿನ ನಿಮ್ಮ ಸ್ಥಿತಿಗೆ ಕಾರಣ ಆ ಹುಡುಗಿಯ ಕಣ್ಣೀರಿನ ಶಾಪವೇ ಇರಬಹುದು ಎನ್ನುತ್ತಾ ಕಾರೇರುತ್ತಾಳೆ ಋತ್ವಿ. ತನ್ನೆದುರು ಅಳದೆ ಹೋದರೂ ಮೌನವಾಗಿ ಕಿಟಕಿಯ ಕಡೆ ಮುಖ ಮಾಡಿ ಕುಳಿತಿದ್ದ ಅಗ್ನಿ ಆವ್ಯ ಎನ್ನುವ ಒರಟು ಹೆಣ್ಣಿನ ಒಳಗಿರುವ ಮೃದು ಮನಸ್ಸಿನ ಪರಿಚಯ ಮತ್ತಷ್ಟು ಇಷ್ಟವಾಗಿತ್ತು ಋಷ್ಗೆ. ಮನೆಗೆ ಹೋದ ಬಳಿಕ ಆ ವಿಷಯವಾಗಿ ಅವಳಲ್ಲಿ ಏನೊಂದು ಕೇಳಲಿಲ್ಲ ಋಷ್. ಅವಳ ತವರಿನ ಬಗ್ಗೆ ಕೇಳಿದರೆ ಅವಳಿಗೆ ಹೆಚ್ಚು ನೋವು. ಅಲ್ಲಿ ಅವಳ ಯಾವೊಂದು ಸಿಹಿಯ ನೆನಪಿಲ್ಲ ಎನ್ನುವುದು ಅವನಿಗೂ ಗೊತ್ತು. ಹಾಗಾಗಿ ಅವನು ಸುಮ್ಮನಾದರೆ, ಹಳೆಯದನ್ನೆಲ್ಲ ಮರೆತು ನಾನು ಮುಂದೆ ಬಂದಾಯಿತು ಅಂದಮೇಲೆ ಮತ್ತ್ಯಾಕೆ ಹಿತಕ್ಕನ ಬಗ್ಗೆ ಋಷ್ನಲ್ಲಿ ಹೇಳಬೇಕು ಎಂದುಕೊಂಡು ಋತ್ವಿ ಕೂಡ ಸುಮ್ಮನಾಗುತ್ತಾಳೆ. 3 ದಿನದ ನಂತರ ಋತ್ವಿ ಮಿಸಸ್ ಇಂಡಿಯಾ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾಳೆ ಎನ್ನುವ ಕಾಲ್ ಬರುತ್ತದೆ. ವಿಷಯ ತಿಳಿದು ಋತ್ವಿಗಿಂತ ಹೆಚ್ಚು ಸಂತೋಷಪಟ್ಟಿದ್ದೆ ಋಷ್ ಮತ್ತವನ ಪರಿವಾರ. ಅವಳ ನಿರ್ಧಾರದಂತೆಯೇ ಮೊದಲ ಸುತ್ತಿನಲ್ಲಿ ಅವಳು ಉಡಲು ರೇಷ್ಮೆ ಸೀರೆಯ ಆಯ್ಕೆಗಾಗಿ ಅಂಗಡಿಗೆ ಹೋಗದೆ ತಮ್ಮ ಪರಿಚಯದ ಅಂಗಡಿಯವರಿಗೆ 10 ಭರ್ಜರಿ ಸೀರೆ ತೆಗೆದುಕೊಂಡು ಮನೆಗೆ ಬರಲು ಹೇಳುತ್ತಾನೆ ಋಷ್. ಮನೆಯವರೆಲ್ಲ ಋತ್ವಿಯನ್ನು ತಮ್ಮ ಮಧ್ಯೆ ಕೂರಿಸಿಕೊಂಡು ಒಂದೊಂದೇ ಸೀರೆಯನ್ನು ಅವಳ ಮೈಮೇಲೆ ಹಾಕಿ ನೋಡುತ್ತಾ, ಮಗ್ನೆ ಇದು ಓಕೆನಾ, ಮೊಮ್ಮಗ್ನೆ ಇದು ಸೂಪರ್ ಬಲ್ವಾ, ಋಷ್ ಇದೇ ಇರಲಿ, ನಿನ್ನ ಹೆಂಡತಿಗೆ ಇದೇ ಚೆನ್ನಾಗಿ ಒಪ್ಪುತ್ತೆ ಎಂದೆಲ್ಲ ಉತ್ಸಾಹದಿಂದ ಹೇಳುವಾಗ ತನಗರಿವಿಲ್ಲದೆಯೇ ತಾನು ಕೂಡ ಅಷ್ಟೇ ಉತ್ಸಾಹದಿಂದ ಎಲ್ಲರ ಜೊತೆ ಮಾತನಾಡುತ್ತಿದ್ದ ಋಷ್. ಒಬ್ಬೊಬ್ಬರು ಒಂದೊಂದು ಬಣ್ಣದ ಸೀರೆ ಹಿಡಿದರೆ ಅವರೆಲ್ಲರಿಗೂ ಸುಡು ನೋಟ ಬೀರುವ ಋಷ್, ನನ್ನ ಹೆಂಡತಿಗೆ ನಾನೇ ಸೆಲೆಕ್ಟ್ ಮಾಡ್ತೀನಿ, ಅವಳು ಈ ರೆಡ್ ಕಲರ್ ಸೀರೆ ಉಡ್ತಾಳೆ ಎಂದದ್ದೇ ತಡ. ಉಳಿದವರು ಯಾವಾಗ ನೋಡಿದರೂ ರೆಡ್ ರೆಡ್ ಅಂತಾನೆ ಎಂದು ಪೆಚ್ಚು ಮೊರೆ ಹಾಕಿದರೆ ಮುಖ ಕಿವುಚಿದ ಋತ್ವಿ, ರೀ ಒಂದು ನಿಮಿಷ ಬನ್ನಿ ಇಲ್ಲಿ ಎಂದು ಋಷ್ನ ಅಡುಗೆ ಮನೆಗೆ ಕರೆದುಕೊಂಡು ಹೋಗಿ, ಹೇ ಕುಡ್ಕ, ಯಾವಾಗ ನೋಡಿದರೂ ರೆಡ್ ಬಟ್ಟೆಯನ್ನೇ ಆಯ್ಕೆ ಮಾಡ್ತೀಯಾ, ಆ ರೆಡ್ ಸೀರೆ ಉಟ್ಕೊಂಡು ನಾನು ಮಾರಮ್ಮನ ಹಾಗೆ ಹೋಗ್ಲಾ, ಆ ಸೀರೆ ದೇವರಿಗೆ ಉಡಿಸುವ ಹಾಗಿದೆ, ನನಗೆ ಯಾವುದು ಇಷ್ಟ ಆಗುತ್ತೋ ಅದನ್ನೇ ಹಾಕೋದು, ಒಪ್ಪಿದರೆ ಕಾಂಪೀಟ್ ಮಾಡ್ತೀನಿ, ಇಲ್ಲಾಂದರೆ ಕಾಂಪೀಟ್ ಮಾಡಲ್ಲ ಎಂದು ಗದರಿದಾಗ ಮೂತಿ ಉಬ್ಬಿಸಿ ಮುದ್ದು ಗುಮ್ಮನ ಹಾಗೆ ಕಣ್ಣನ್ನು ಪಿಳಿಪಿಳಿ ಮಾಡುತ್ತಾ, ನನಗೆ ಈ ಕಲರ್ ಇಷ್ಟ, ನೀನು ಇದರಲ್ಲಿ ಜಾಸ್ತಿ ಚೆಂದ ಕಾಣ್ತೀಯ ಅಂತ ಸೆಲೆಕ್ಟ್ ಮಾಡಿದೆ ಎಂದು ರಾಗ ಎಳೆಯುವ ಋಷ್ನ ಕೆನ್ನೆಗೆ ತಿವಿದು, ನಿನ್ನ ಕಣ್ಣಿಗೆ ಚೆಂದ ಕಂಡ್ರೆ ಸಾಕಾ, ಸುಮ್ಮನೆ ನನ್ನ ಜೊತೆ ಬಾ ಎಂದು ಜೋರು ಮಾಡುತ್ತಾ ಅವನ ಕೈ ಹಿಡಿದು ಕರೆದುಕೊಂಡು ಹೋಗುವ ಋತ್ವಿ ಆಯ್ಕೆ ಮಾಡಿದ್ದು ಗಿಳಿ ಹಸಿರು ಬಣ್ಣದ ಒಡಲಿಗೆ ಮೆರೂನ್ ಬಣ್ಣದ ದೊಡ್ಡ ಜರಿಯಂಚಿನ ಸೀರೆಯನ್ನು. 2ನೇ ದಿನವೇ ಮೊದಲ ಹಂತದ ಆಡಿಷನ್ ಇತ್ತು. ಆದರೆ ಋತ್ವಿ ತಿಳಿದ ಹಾಗೆ 1 ಸುತ್ತಿನ ಆಯ್ಕೆಯಲ್ಲ, 2 ಸುತ್ತಿನ ಆಯ್ಕೆಗೆ ಸ್ಪರ್ಧಿ ತಯಾರಾಗಬೇಕು ಎನ್ನುವ ಸೂಚನೆ ಸಿಗುತ್ತದೆ. ಅದು ಕೂಡ ಅಲ್ಲಿಗೆ ಹೋದ ನಂತರವೇ. ತಕ್ಷಣ ಋಷ್ಗೆ ಕರೆ ಮಾಡಿ, ನಿನ್ನಿಷ್ಟದ ಯಾವುದೇ ಬಣ್ಣದ ಒಂದು ಲಾಂಗ್ ಗೌನ್ ತೆಗೆದುಕೊಂಡು ಬಾ, ಸ್ವಲ್ಪ ಮಾಡರ್ನ್ ಆಗಿರಲಿ, ಆದರೆ ಅಸಭ್ಯ ಅಥವಾ ಅಶ್ಲೀಲವಾಗಿರುವುದು ಬೇಡ, ಇವತ್ತೇ ಸಾಂಪ್ರದಾಯಿಕ ಮತ್ತು ಪಾಶ್ಚಾತ್ಯ ಶೈಲಿಯ ಆಡಿಷನ್ ಇದೆ ಎನ್ನುತ್ತಾಳೆ ಋತ್ವಿ. 1 ನಿಮಿಷವೂ ವ್ಯರ್ಥ ಮಾಡದ ಋಷ್ ಅವಳಿಗಾಗಿ ಕಡು ನೀಲಿ ಬಣ್ಣದ ವೆಸ್ಟರ್ನ್ ಸ್ಟೈಲ್ನ ಗೌನ್ ತಂದು ಕೊಟ್ಟಿದ್ದ. ಅದುವರೆಗೂ ಜಡ್ಜ್ ಯಾರೆಂದು ಯಾರಿಗೂ ತಿಳಿದಿರಲಿಲ್ಲ. 3 ಜಡ್ಜ್ಗಳಲ್ಲಿ 2 ಪರಿಚಯಿಸಿದಾಗ ಸುಮ್ಮನಿದ್ದ ಋಷ್ಗೆ ಉರಿಯುವಂತೆ ಬಂದ 3ನೇ ಜಡ್ಜ್ ಬೇರಾರೂ ಅಲ್ಲ, ರಿಚಿ. ಈ ರಿಚಿ ಯಾರು ಅಂತ ನೆನಪಿಗೆ ಬಂತಾ?
ನಮ್ಮ ಋತ್ವಿಯನ್ನು ಕಿಡ್ನ್ಯಾಪ್ ಮಾಡಿ ಸೂಪರ್ ಮಾಡಲಾಗುವಂತ ಒತ್ತಡ ಹಾಕಿದ್ನಲ್ಲ, ಅದೇ ರಿಚಿ. ಸ್ಪರ್ಧೆ ಆರಂಭವಾಗಿತ್ತು. ಬೇರೆ ಬೇರೆ ರಾಜ್ಯದ ಹೆಣ್ಣು ಮಕ್ಕಳು ಅವರವರ ರಾಜ್ಯವನ್ನು, ಅಲ್ಲಿನ ಸಂಸ್ಕೃತಿಯನ್ನು ಪ್ರತಿನಿಧಿಸುವ ಹಾಗೆ ಸಾಂಪ್ರದಾಯಿಕ ಬಟ್ಟೆ ತೊಟ್ಟು ಅಲಂಕಾರ ಮಾಡಿಕೊಂಡು ಬಂದು ತಮ್ಮ ಪರಿಚಯವನ್ನು ಮಾಡಿಕೊಳ್ಳುತ್ತಾರೆ. ಸ್ಪರ್ಧಿ ಸಂಖ್ಯೆ 25 ಋತ್ವಿ ಋಷ್ಯಂಕ್ ಚಟರ್ಜಿ ಎಂದಾಗ ಸೀಟ್ನ ತುದಿಯಲ್ಲಿ ಬಂದು ಕುಳಿತ ಋಷ್ಗೆ ಎದೆಯಲ್ಲಿ ಢವಢವ ಶುರುವಾಗಿತ್ತು. ಆದರೆ ಗಿಳಿ ಹಸಿರು ಸೀರೆಯಲ್ಲಿ ಅಪ್ಪಟ ಕನ್ನಡತಿಯ ಅಲಂಕಾರದಲ್ಲಿ ಉದ್ದ ಜಡೆಗೆ ಮಲ್ಲಿಗೆ ಮುಡಿದು, ಮೆರೂನ್ ಬಣ್ಣದ ಮುತ್ತಿನ ಓಲೆ ಝುಮುಕಿ, ಬೈತಲೆಗೆ ಒಂದೆಳೆ ನೆತ್ತಿಬೊಟ್ಟು, ಎರಡೂ ಕೈ ತುಂಬ ಹಸಿರು ಗಾಜಿನ ಬಳೆ ತೊಟ್ಟು, ಮುಖದಲ್ಲಿ ಮುದ್ದಾದ ನಗುವಿನ ಜೊತೆಗೆ ಆತ್ಮವಿಶ್ವಾಸದಿಂದ ನಡೆದು ಬರುವ ಋತ್ವಿ ಅವನ ಭಯವನ್ನು ದೂರ ಮಾಡಿದ್ದಳು. ಇದಿಷ್ಟೂ ಅಲಂಕಾರವಿಲ್ಲದೆ ಹೋದರೂ ಅವಳಂತೂ ಕೈ ತೊಳೆದು ಮುಟ್ಟಬೇಕು ಎನ್ನುವಷ್ಟು ಚಂದದ ಕರ್ಪೂರದ ಗೊಂಬೆಯೇ ಸರಿ. ನಿಮ್ಮನ್ನು ನೀವು ಪರಿಚಯಿಸಿಕೊಳ್ಳಿ ಎಂದಾಗ, ಎಲ್ಲರಿಗೂ ನಮಸ್ಕಾರ ಮತ್ತು ನನ್ನ ರಾಜ್ಯಕ್ಕೆ ಸ್ವಾಗತ ಎಂದು ಕನ್ನಡದಲ್ಲಿ ಆರಂಭಿಸಿದ ಋತ್ವಿ, ಹಲೋ, ಐ ಆಮ್ ಋತ್ವಿ ಋಷ್ಯಂಕ್ ಚಟರ್ಜಿ ಎನ್ನುತ್ತಾ ಇಂಗ್ಲಿಷ್ನಲ್ಲಿ ತನ್ನ ಮತ್ತು ತನ್ನ ಮನೆಯವರ ಕಿರುಪರಿಚಯ ಮಾಡಿಕೊಂಡು, ನಿಮಗೇಕೆ ಮಿಸ್ ಇಂಡಿಯಾ ಸ್ಪರ್ಧೆ ಗೆಲ್ಲಬೇಕು ಎಂದು ಜಡ್ಜ್ ಕೇಳುವ ಪ್ರಶ್ನೆಗೆ, ನನ್ನ ಗಂಡನಿಗಾಗಿ ಗೆಲ್ಲಬೇಕು, ಯಾಕಂದರೆ ನಾನು ಸ್ಪರ್ಧೆಗೆ ಭಾಗವಹಿಸಲು ಕಾರಣವೇ ಅವರು. ಒಂದೊಮ್ಮೆ ನಾನು ಈ ಸ್ಪರ್ಧೆಯಲ್ಲಿ ಗೆದ್ದರೆ ನನ್ನ ಗೆಲುವು ನನ್ನವನಿಗೆ ಕಾಣಿಕೆ ಎನ್ನುವ ಉತ್ತರ ಕೊಟ್ಟು, ಉಳಿದ ಸ್ಪರ್ಧಿಗಳ ಹಾಗೆ ಅವಳು ಕೂಡ ತನ್ನ ಗಂಡನನ್ನು ವೇದಿಕೆಗೆ ಕರೆದು ಅವನ ಕೈಗೆ ಕೈ ಬೆಸೆದು ವೇದಿಕೆಯಲ್ಲಿ ಹೆಜ್ಜೆ ಹಾಕುತ್ತಾಳೆ. ಅವನೇನು ಬಿಳಿ ಬಣ್ಣದ ಪಂಚೆ, ತುಂಬು ತೋಳಿನ ಶರ್ಟ್, ಶಲ್ಯ ಏನೂ ಧರಿಸಿರಲಿಲ್ಲ. ಕಡುಕಪ್ಪು ಬಣ್ಣದ ಪ್ಯಾಂಟ್ ಮತ್ತು ಕಪ್ಪು ಬಣ್ಣದ ತುಂಬು ತೋಳಿನ ಶರ್ಟ್ ಕೋಟ್ ಧರಿಸಿದ. ಮೊದಲು ಹಾಗೆಯೇ ಅವಳೊಂದಿಗೆ ಹೆಜ್ಜೆ ಹಾಕಿದವನು ಬಳಿಕ ಋತ್ವಿ ಹೇಳಿದಂತೆ ಕೋಟ್ ತೆಗೆದು ಹೆಜ್ಜೆ ಹಾಕುತ್ತಾನೆ. ಒಬ್ಬರಿಗೊಬ್ಬರು ಕೈ ಬೆಸೆದು ಪರಸ್ಪರ ಕಣ್ಣಲ್ಲಿ ಕಣ್ಣಿಟ್ಟು ಮುದ್ದಾಗಿ ನಗುತ್ತಿದ್ದ ಇವರಿಬ್ಬರನ್ನು ಕಂಡವರೆಲ್ಲರ ಬಾಯಿಂದ ಬಂದದ್ದು ಒಂದೇ ಮಾತು, ಮೇಡ್ ಫಾರ್ ಈಚ್ ಅದರ್ ಎನ್ನುವುದು. ಎರಡನೇ ಸುತ್ತಿಗೆ ಕಡು ನೀಲಿ ಬಣ್ಣದ ಆಕರ್ಷಕ ಗೌನ್ ಧರಿಸಿ ಕೂದಲನ್ನು ಹಾರಲು ಬಿಟ್ಟು ತನಗೆ ತೋಚಿದಂತೆ ಅಲಂಕಾರ ಮಾಡಿಕೊಂಡು ಬರುವ ಋತ್ವಿ ಹೇಗಿದ್ದರೂ ಚಂದವೇ. ಆದರೆ ಅವಳ ಬಟ್ಟೆಗೆ ಹೊಂದಿಕೆಯಾಗದೇ ಇದ್ದದ್ದು ಅವಳ ಕೊರಳ ಮಂಗಳಸೂತ್ರ ಮತ್ತು ಹಣೆಯ ಮೇಲಿನ ಸಿಂಧೂರ. ಕಾಲುಂಗುರವಿದ್ದರೂ ಅದು ಯಾರಿಗೂ ಕಾಣಲಿಲ್ಲ. ಆದರೆ ಜಡ್ ಸೀಟ್ನಲ್ಲಿ ಕೂತಿದ್ದ ರಿಚಿ ಅದನ್ನೇ ಕೇಳುತ್ತಾ, ನೀವು ಧರಿಸಿರುವ ವೆಸ್ಟರ್ನ್ ಕಾಸ್ಟ್ಯೂಮ್ಗೆ ಈ ತಾಳಿ ಸಿಂಧೂರವೆಲ್ಲ ಮ್ಯಾಚ್ ಆಗಲ್ಲ ಎಂದಾಗ, ಇದು ಮಿಸ್ಸಸ್ ಇಂಡಿಯಾ ಸ್ಪರ್ಧೆ ಅಲ್ವಾ, ಅಂದಮೇಲೆ ಮದುವೆ ಆದವರು ಮಾತ್ರವೇ ಭಾಗವಹಿಸುವ ಅವಕಾಶವಿರುವುದು. ನಾನು ಮದುವೆ ಆದವಳು ಅಂತ ಗುರುತಿಸೋಕೆ ಇರುವ ಚಿಹ್ನೆಗಳೇ ಇವು, ಇವುಗಳನ್ನು ಹೇಗೆ ಬಿಡಲಿ? ಅದಲ್ಲದೆ ಕುಮಾರಿಯಾಗಿದ್ದ ನನಗೆ ಶ್ರೀಮತಿಯ ಪಟ್ಟ ಕೊಟ್ಟ ನನ್ನ ಗಂಡನ ಅಸ್ತಿತ್ವದ ಗುರುತು ಇದು. ಇವೆರಡು ನನ್ನೊಂದಿಗೆ ಇರುವುದರಿಂದಲೇ ನನ್ನನ್ನು ಮಿಸಸ್ ಋಷ್ಯಂಕ್ ಚಟರ್ಜಿ ಎನ್ನುವುದು. ಅಂದಮೇಲೆ ಇದನ್ನು ಬಿಡಲು ಸಾಧ್ಯವೇ ಇಲ್ಲ. ಅಂದಹಾಗೆ ಮತ್ತೊಂದು ಮಾತು, ಬಟ್ಟೆ ಮಾತ್ರ ವೆಸ್ಟರ್ನ್ ಸರ್, ನನ್ನ ಮನಸ್ಸು ಎಂದಿಗೂ ಭಾರತೀಯ ಸಂಸ್ಕೃತಿಯನ್ನೇ ಬಯಸುವುದು ಮತ್ತು ಪ್ರತಿನಿಧಿಸುವುದು ಎನ್ನುವುದೇ ತಡ. ಎಲ್ಲರಿಗಿಂತ ಮೊದಲು ಎದ್ದು ನಿಂತ ಋಷ್ ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ಪುಟ್ಟ ಮಕ್ಕಳ ಹಾಗೆ ಸಂಭ್ರಮಿಸಿದರೆ, ಜಡ್ಜ್ಗಳು ಸೇರಿದಂತೆ ಉಳಿದವರು ಸಹ ಎದ್ದು ನಿಂತು ಚಪ್ಪಾಳೆ ತಟ್ಟಿ ಅವಳ ಮಾತುಗಳಿಗೆ ತಲೆದೂಗುತ್ತಾರೆ. ಭಾಗವಹಿಸಿದ 50 ಸ್ಪರ್ಧಿಗಳಲ್ಲಿ 30 ಸ್ಪರ್ಧಿಗಳನ್ನು ಮುಂದಿನ ಸುತ್ತುಗಳಿಗೆ ಆಯ್ಕೆ ಮಾಡಿದ್ದರು. ಅದರಲ್ಲಿ ನಮ್ಮ ಋತ್ವಿಯು ಒಬ್ಬಳು. ಅವಳು ಆಯ್ಕೆಯಾಗಿದ್ದಾಳೆ ಎಂದು ತಿಳಿದು ಎಲ್ಲರಿಗಿಂತ ಹೆಚ್ಚು ಖುಷಿಪಟ್ಟಿದ್ದು ಅವಳ ಗಂಡನೇ. ಹಾಗೆಯೇ ಈ ಸ್ಪರ್ಧೆ ಭಾರತದಾದ್ಯಂತ ಎಲ್ಲ ಕಡೆಯೂ ಟಿವಿಗಳಲ್ಲಿ ಬಿತ್ತರಿಸಲ್ಪಟ್ಟಿತ್ತು. ಹಾಗೆ ಮುಂದಿನ ಸುತ್ತಿಗಾಗಿ 1 ವಾರದ ಸಮಯ ನೀಡಿದ್ದರು. ಕಥೆ ಮುಂದುವರಿಯುವುದು. ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಕತೆ ಬಗ್ಗೆ ನಿಮಗೇನನಿಸುತ್ತೋ ಅದನ್ನು 1-2 ಸಾಲುಗಳಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಆದಷ್ಟು ಬೇಗ ಭೇಟಿ ಮಾಡೋಣ. ಬಾಯ್ ಬಾಯ್.